ನಾವು ಸಾಮಾನ್ಯವಾಗಿ ಸಮುದ್ರ ಅಂದ್ರೆ ಅಲೆ, ಗಾಳಿ, ಶಾಂತತೆ ಅಂತನೇ ಯೋಚಿಸ್ತೀವಿ. ಆದ್ರೆ ಸಮುದ್ರ ಸಂಪೂರ್ಣ ಶಾಂತ ಅಲ್ಲ. ಕೆಲವೊಮ್ಮೆ ಅಲ್ಲಿ ಇಂತಹ ಶಬ್ದಗಳು ಕೇಳಿಸುತ್ತವೆ, ಅದು ಕೇಳಿದ್ರೆ ಸೈಂಟಿಸ್ಟ್ಸ್ ಕೂಡ ಒಂದು ಕ್ಷಣ ಮೌನವಾಗ್ತಾರೆ. ಇವತ್ತು ಸಮುದ್ರದ ಆಳದಿಂದ ಬರುವ ಅತ್ಯಂತ ವಿಚಿತ್ರ ಮತ್ತು ಭಯಾನಕ ಶಬ್ದಗಳ ಬಗ್ಗೆ ಸರಳವಾಗಿ ನೋಡೋಣ. ಮೊದಲ ಶಬ್ದ. 1997ರಲ್ಲಿ ವಿಜ್ಞಾನಿಗಳು ಒಮ್ಮೆ ಸಮುದ್ರದ ಆಳದಲ್ಲಿ ಒಂದು ಶಬ್ದವನ್ನು ದಾಖಲಿಸಿದರು. ಆ ಶಬ್ದ ಕೇಳಿದ್ರೆ ಅದು ಯಾವುದೋ ದೊಡ್ಡ ಜೀವ ನೋವಿನಿಂದ ಕೂಗಿದಂತೆ ಇತ್ತು. ಅಷ್ಟೊಂದು ಜೋರಾಗಿತ್ತು, ಅದು ಸಾವಿರಾರು ಕಿಲೋಮೀಟರ್ ದೂರವರೆಗೂ ಕೇಳಿಸಿತ್ತು. ವಿಜ್ಞಾನಿಗಳು ಆ ಶಬ್ದಕ್ಕೆ ಬ್ಲೂಪ್ ಅಂತ ಹೆಸರು ಇಟ್ಟರು. ಆದ್ರೆ ಸಮಸ್ಯೆ ಏನಂದ್ರೆ ಅಷ್ಟೊಂದು ದೊಡ್ಡ ಶಬ್ದ ಮಾಡೋ ಯಾವುದೇ ಪ್ರಾಣಿ ಇಂದಿಗೂ ಯಾರಿಗೂ ಕಂಡಿಲ್ಲ. ಇದು ಮೀನಾ ಅಥವಾ ಇನ್ನೇನೋ? ಇಂದಿಗೂ ಸ್ಪಷ್ಟ ಉತ್ತರ ಇಲ್ಲ. ಇನ್ನೊಂದು ಶಬ್ದ. ಸಮುದ್ರದ ಆಳದಲ್ಲಿ ಕೆಲವೊಮ್ಮೆ ಒಬ್ಬನೂ ಬಾಗಿಲು ತಟ್ಟಿದ ಟಕ್ ಟಕ್ಕೋ ಅನ್ನೋ ಶಬ್ದ. ವಿಜ್ಞಾನಿಗಳು ಮೊದಲಿಗೆ ಅದು ಜಲಾಂತರ್ಗಾಮಿ ನೌಕೆಯ ಸಂಕೇತ ಅಂತ ಭಾವಿಸಿದರು. ಆದ್ರೆ ಪರಿಶೀಲನೆ ಮಾಡಿದಾಗ ಅದು ಸಂಕೇತ ಅಲ್ಲ ಅನ್ನೋದು ಗೊತ್ತಾಯ್ತು. ಆ ಶಬ್ದ ಬರೋದು ಯಾವುದೇ ಯಂತ್ರದಿಂದಲೂ ಅಲ್ಲ, ಪ್ರಾಣಿಯಿಂದಲೂ ಅಲ್ಲ. ಇವತ್ತಿಗೂ ಅದು ಯಾಕೆ ಬರುತ್ತೆ ಅನ್ನೋದು ರಹಸ್ಯವಾಗಿಯೇ ಉಳಿದಿದೆ. ಇನ್ನೂ ಒಂದು. ಒಮ್ಮೆ ವಿಜ್ಞಾನಿಗಳು ಒಂದು ವಿಚಿತ್ರ ಶಬ್ದ ಕೇಳಿದರು. ಅದು ನಗು ಹೋಲ್ತಿತ್ತು, ಮತ್ತೆ ಅಳುವ ಶಬ್ದ ಹೋಲ್ತಿತ್ತು. ಆ ಶಬ್ದಕ್ಕೆ ಅಪ್ಸ್ವೀಪ್ ಅಂತ ಹೆಸರು ಇಟ್ಟರು. ಆದ್ರೆ ಅಚ್ಚರಿ ಏನಂದ್ರೆ ಆ ಶಬ್ದ ಪ್ರತಿವರ್ಷ ಒಂದೇ ಸಮಯದಲ್ಲಿ ಬರುತ್ತೆ. ಸಹಜ ಪ್ರಕ್ರಿಯೆ. ಅಂದ್ರೆ ಇಷ್ಟು ಸರಿಯಾದ ಸಮಯಕ್ಕೆ ಹೇಗೆ ಬರುತ್ತೆ? ವಿಜ್ಞಾನಿಗಳು ಗೊಂದಲಕ್ಕೆ ಒಳಗಾದರು. ಈ ಎಲ್ಲಾ ಶಬ್ದಗಳಲ್ಲೂ ಒಂದು ಸಾಮಾನ್ಯ ಅಂಶ ಇದೆ. ಆ ಶಬ್ದಗಳು ಬರೋದು ಸಮುದ್ರದ ಅತಿ ಆಳದಿಂದ. ಅಲ್ಲಿ ಒತ್ತಡ ಇಷ್ಟೊಂದು ಜಾಸ್ತಿ, ಮಾನವ ಒಂದು ಕ್ಷಣವೂ ಬದುಕೋಕೆ ಆಗಲ್ಲ. ಅಲ್ಲಿ ಏನು ಇದೆ? ಯಾರು ಇದೆ? ಏನಾಗ್ತಾ ಇದೆ? ನಮ್ಗೆ ಗೊತ್ತಿಲ್ಲ. ವಿಜ್ಞಾನಿಗಳು ಒಂದೇ ಮಾತು ಹೇಳ್ತಾರೆ. ಅಂತರಿಕ್ಷದ ಬಗ್ಗೆ ನಮ್ಗೆ ಸ್ವಲ್ಪ ಗೊತ್ತು. ಆದ್ರೆ ಸಮುದ್ರ, ಅದು ಇನ್ನೂ ಅಜ್ಞಾತ ಜಗತ್ತು. ಈ ವಿಡಿಯೋ ನೋಡಿದ್ಮೇಲೆ ನೀವು ಸಮುದ್ರ ನೋಡಿದಾಗ ಅದು ಶಾಂತ ಅನ್ನಿಸುತ್ತಾ? ಅಥವಾ ಅದರೊಳಗಿನ ರಹಸ್ಯ ನೆನಪಾಗುತ್ತಾ? ಪ್ರತಿಕ್ರಿಯೆಯಲ್ಲಿ ಹೇಳಿ. ನಿಮ್ಗೆ ಇಂತಹ ರಹಸ್ಯ ಕಥೆಗಳು ಇಷ್ಟವಾದ್ರೆ ಮಿಸ್ಟ್ರಿ ಝೋನ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಏಕೆಂದ್ರೆ ಮುಂದಿನ ಕತೆ ಇನ್ನೂ ಹೆಚ್ಚು ಭಯಾನಕ. ಈ ವಿಡಿಯೋ ಇಲ್ಲಿಗೆ ಮುಗೀತಿದೆ ಅಂತ ನಿಮ್ಗೆ ಅನಿಸಬಹುದು. ಆದ್ರೆ ಸಮುದ್ರದ ರಹಸ್ಯಗಳು ಇಲ್ಲೇ ಮುಗಿಯಲ್ಲ. ಇವತ್ತು ನೀವು ಕೇಳಿದ ಶಬ್ದಗಳು ನಾಳೆ ಇನ್ನೂ ಭಯಾನಕ ಕತೆಗಳು ಆಗಬಹುದು. ಇದು ಕೇವಲ ಒಂದು ವಿಡಿಯೋ ಅಲ್ಲ, ಇದು ಒಂದು ಆರಂಭ. ನೀವು ಇವತ್ತೇ ಸಬ್ಸ್ಕ್ರೈಬ್ ಮಾಡದೆ ಹೋದ್ರೆ ಮುಂದಿನ ರಹಸ್ಯ ನಿಮ್ಮ ಕೈ ತಪ್ಪಬಹುದು. ಮಿಸ್ಟ್ರಿ ಝೋನ್ ಕನ್ನಡ, ಇಲ್ಲಿ ಪ್ರತಿ ಕತೆ ನಿಮ್ಮ ನಿದ್ದೆ ಕದ್ದುಕೊಳ್ಳುತ್ತದೆ. ಸಬ್ಸ್ಕ್ರೈಬ್, ಏಕೆಂದರೆ ಮುಂದಿನ ವಿಡಿಯೋ ಇದಕ್ಕಿಂತಲೂ ಹೆಚ್ಚು ಭಯಾನಕ. Astérisque astérisque.